ನಮಸ್ಕಾರ. ಪಿ.ಕೆ. ಎಫರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ google-mail.com ಅಂತ ಪರ್ಫೆಕ್ಟ್ ಮತ್ತು ಬೆಸ್ಟ್ ಅಕೌಂಟ್ ಮಾಡೋದು ಹೆಂಗೆ ಅಂತೇಳಿ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡ್ರಿ, ನಾವು ಪುನೀತ್ ರಾಜ್ಕುಮಾರ್ ಅವರು ಮತ್ತು ರಾಜ್ಕುಮಾರ್ ಅನ್ನೋರ್ದ ಒಂದು PR ಅಂಥೇಳಿ ನಿಕ್ ನೇಮ್ ತೊಗೊಂಡು PRefforts@gmail.com ಅನ್ನು ಮಾಡಿ ತೋರ್ಸತ್ತೇನ್ರಿ. ಈಗ ನೋಡ್ರಿ, ನಿಮ್ಮ ಮೊಬೈಲ್ ನಿಮ್ಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಆಕತ್ತಲ್ಲ ಆ ರೀತಿ ನೀವು ಅಂದರೆ ವರ್ಟಿಕಲ್ ಆಯ್ತು ಅಥವಾ ಹಾರಿಜೆಂಟಲ್ ಆಯ್ತು. ಇಲ್ಲಿ ನೋಡ್ರಿ, ನಾನು ನಿಮಗೆ ತೋರಿಸ್ತೇನೆ. ಈಗ ಸ್ವಲ್ಪ ಸ್ಕ್ವೇರ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ರಿ ಅಂತಂದ್ರೆ ಇದೇ ಒಂದು ಮೊಬೈಲ್ ನೀವು ಒಂದು ಸ್ವಲ್ಪ ವರ್ಟಿಕಲ್ ಆಗಿ ಹಿಂಗೆ ಹಿಡಿದು ನೋಡ್ಬೋದು ರೀ. ಈಗ ನೋಡ್ರಿ, ಈಗ ನಾವು ಏನು ಮಾಡ್ಬೇಕಂತಂದ್ರೆ ಇಲ್ಲೊಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಟೈಪ್ ಇಂಟರ್ಫೇಸ್ ಓಪನ್ ಆಗ್ಬೇಕು. ಈ ಬಾಕ್ಸ್ ಮ್ಯಾಗ ಪ್ರೆಸ್ ಮಾಡಿದ್ರೆ ಇಲ್ಲಿ ನಮ್ಗೆ ಏನು ಕಾಣಿಸ್ತದೆ ಅಂದ್ರೆ ಫಸ್ಟ್ ಒನ್ ಗೂಗಲ್ ಅಂತೇಳಿ ಕಾಣಿಸ್ತದೆ. ಆಮೇಲೆ ನೆಕ್ಸ್ಟ್ ಒನ್ ಸಿಂಬಾಲ್ ಏನಂತಂದ್ರೆ ಜಿಮೇಲ್ ಅಂತ ಕಾಣಿಸ್ತದೆ. ಈ ಜಿಮೇಲ್ ಮೇಲೆ ನಾವು ಅಂದರೆ ಫಸ್ಟ್ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಈ ಮೇಲ್ ಮೇಲೆ ನಾವು ಓಪನ್ ಮಾಡಿ ಪ್ರೆಸ್ ಮಾಡಿದಂತಂದ್ರೆ ಈ ಟ್ಯಾಬ್ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗ್ತೈತಿ. ಇಲ್ಲಿ ಓಪನ್ ಆತಂದ್ರೆ ಈಗ ನಾವು ಇಲ್ಲಿ ಹೊಸದೊಂದು ನಮ್ಮ ಯೂಟ್ಯೂಬ್ ಚಾನಲ್ಗನ್ನ ಪರ್ಫೆಕ್ಟ್ ಆದಂಥ ಒಂದು ಜಿಮೇಲ್ ಅಕೌಂಟ್ ಮಾಡ್ಬೇಕಾದ್ರೆ ಇಲ್ಲಿ ಪಿ ಅಂತೇಳಿ ಒಂದು ಸಿಂಬಾಲ್ ಕಾಣಿಸ್ತಾ ಐತಲ್ರಿ, ಅದನ್ನು ನಾವು ಪ್ರೆಸ್ ಮಾಡೋಣ್ರಿ. ಪ್ರೆಸ್ ಮಾಡಿದ್ಬೇಕು ಇಲ್ಲಿ ನಮ್ಗೆ ಆಲ್ರೆಡಿ ಇದ್ದಂಥ ಎಲ್ಲ ನಮ್ಮ ಜಿಮೇಲ್ ಅಕೌಂಟ್ಗಳು ಬರ್ತಾವ್ರಿ. ಫಸ್ಟ್ ನಾವು ಇಲ್ಲಿ ಇಮೇಲ್ ಕ್ರಿಯೇಟ್ ಮಾಡೋಣ್ರಿ, ಆಮೇಲೆ ಗೂಗಲ್ ಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋಣ. ಅದಕ್ಕೆ ನಾವೇನು ಮಾಡ್ಬೇಕಾಗತ್ತಂದ್ರೆ ಇಲ್ಲಿ ಆ್ಯಡ್ ಅನದರ್ ಅಕೌಂಟ್ ಅಂತ ಹೇಳ್ತಲ್ರಿ, ಇಲ್ಲಿ ಮ್ಯಾಲ್ ಕೊಂಡದ ನಂದು PK ಎಫರ್ಟ್ ಅಂತ ನಂದು ಸ್ವಂತ ಚಾನಲ್ ಅದ. ಇಲ್ಲಿ ನಾವು ನಿಮ್ಗೆ ತೋರಿಸೋದು ಆ್ಯಡ್ ಜಿಮೇಲ್ ಅಕೌಂಟ್ ಹೊಸ ಇದನ್ನ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನಮಗೊಂದು ಏನು ಇಂಟರ್ಫೇಸ್ ಕಾಣ್ತಂದ್ರೆ ಗೂಗಲ್ ಅಂತೇಳಿ ಒಂದು ಕಾಣ್ತೈತಿ, ಯಾಹೂ ಅಂತೇಳಿ ಕಾಣ್ತೈತಿ, ಆಮೇಲೆ ಅದರ್ಸ್ ಅಂತೇಳಿ ಕಾಣ್ತೈತಿ. ಈ ಮೂರು ಏನಿದೆ ಗೂಗಲ್ ಅಂದರೆ ನಾವು ಈಗ ಆಲ್ರೆಡಿ ಒಂದು ಫಸ್ಟ್ ಇಮೇಲ್ ಎಂಟ್ರಿ ಮಾಡಬೇಕು, ಆಮೇಲೆ google@gmail.com ರೆಡಿ ಆಗ್ತೈತಿ. ಈಗ ಗೂಗಲ್ ಮೇಲೆ ನಾವು ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಈಗ ಚೆಕಿಂಗ್ ಇನ್ಫಾರ್ಮೇಷನ್ ಅಂತೇಳಿ ಬರ್ತೈತಿ. ಈ ಚೆಕಿಂಗ್ ಇನ್ಫಾರ್ಮೇಷನ್ ಏನಾಗ್ತೈತೆ ಅಂದ್ರೆ ಇಲ್ಲಿ ಸೈನ್ ಇನ್ ಅಂತ ಬರ್ತೈತಿ. ಯೂಸ್ ಯುವರ್ ಗೂಗಲ್ ಅಕೌಂಟ್, ದ ಅಕೌಂಟ್ ವಿಲ್ ಬಿ ಆ್ಯಡೆಡ್ ಟು ದಿಸ್ ಡಿವೈಸ್ ಆ್ಯಂಡ್ ಅವೈಲೇಬಲ್ ಟು ಅದರ್ ಗೂಗಲ್ ಆ್ಯಪ್ಸ್ ಅಂತ. ಇದೆಲ್ಲ ಒಂದು ಸ್ವಲ್ಪ ನಾವೆಲ್ಲ ಸ್ಟಡಿ ಮಾಡ್ಕೋಬೇಕಾಗ್ತೈತಿ. ಸ್ಟಡಿ ಮಾಡ್ಕೊಂಡು ಫಸ್ಟ್ ನಾವಿಲ್ಲಿ ಇಮೇಲ್ ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲೊಂದು ಅಂದರೆ ನಮ್ಮ ಆಲ್ರೆಡಿ ಇದ್ದು ಅಂತಂದ್ರೆ ಅದನ್ನು ನಾವು ಎಂಟ್ರಿ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಈಗ ಹೊಸದನ್ನು ಕ್ರಿಯೇಟ್ ಮಾಡ್ಬೇಕಾಗಿತ್ತು ನಾವು. ಅದರ ಸಲುವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಲುವಾಗಿ ಯೂಟ್ಯೂಬ್ ಸಲುವಾಗಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ಕ್ರಿಯೇಟ್ ಅಕೌಂಟ್ನ ನಾವು ಪ್ರೆಸ್ ಮಾಡ್ಬೇಕ್ರಿ. ಇಲ್ಲಿ ನಾವು ಟಚ್ ಮಾಡೋದು ಅಂತಂದ್ರೆ ಈಗ ಏನಾಗ್ತೈತೆ ಅಂದ್ರೆ ಈಗ ನೆಕ್ಸ್ಟ್ ನೋಡ್ರಿ ಒಂದು ಹೊಸದೊಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಪ್ರೆಸ್ ಮಾಡಿದ್ರೆ ಫಾರ್ ಮೈ ಪರ್ಸನಲ್ ಯೂಸ್, ಫಾರ್ ಮೈ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಹೇಳಿತ್ತು. ಈಗ ನಾವು ಈ ನಮ್ಮ ಯೂಟ್ಯೂಬ್ ಸಲುವಾಗಿ ನಮ್ಮ ಪರ್ಸ್ನಲ್ ಯೂಸ್ ಸಲುವಾಗಿ ನಾವು ಇದನ್ನ ಫಸ್ಟ್ ಏನು ಮಾಡೋಣ ಅಂತಂದ್ರೆ ಪರ್ಸ್ನಲ್ ಯೂಸ್ಗೆ ಪ್ರೆಸ್ ಮಾಡೋಣ. ಆಮೇಲೆ ಇಲ್ಲಿ ಕ್ರಿಯೇಟ್ ಎ ಗೂಗಲ್ ಅಕೌಂಟಾಗಿ ಬರ್ತೈತೆ. ಫಸ್ಟ್ ನೇಮ್ ಎಂಟ್ರಿ ಮಾಡಬೇಕು, ಆಮೇಲೆ ಸರ್ ನೇಮ್ ಎಂಟ್ರಿ ಮಾಡಬೇಕು. ಫಸ್ಟ್ ನೇಮ್ ಅಂದರೆ ಎಂಟ್ರಿ ನಾವು ಆಲ್ರೆಡಿ ಈಗ ಸ್ಟಡಿ ಮಾಡಿದಂಗೆ PR ಎಫರ್ಟ್ ಅಂತೇಳಿ. ಈ PR ಎಫರ್ಟ್ ನಮ್ಮ ಯೂಟ್ಯೂಬ್ದಾಗ ಚಾನಲ್ದಾಗ ಎಲ್ಲಿ ನೀವು ಹುಡುಕ್ಯಾಡ್ರೂ ಯಾರಿಗೂ ಅದು ಇರಬಾರ್ದು ಅಂತ ಅದು ನಾವು ಮಾಡೋದೈತ್ರಿ ಇಲ್ಲಿ. ಅದಕ್ಕೆ ಈಗೇನು ಮಾಡೋದಂದ್ರೆ PR ಅಂತೇಳಿ ಇಲ್ಲಿ ಫಸ್ಟ್ ನೇಮ್ ಎಂಟ್ರಿ ಮಾಡೋಣ. ಆಮೇಲೆ ಸರ್ನೇಮ್ದೊಳಗೆ ಎಫರ್ಟ್ ಅಂತೇಳಿ EFFORTS PR ಎಫರ್ಟ್ಸ್ ಅಂತೇಳಿ ಹೊಸದೊಂದು ಜಿಮೇಲ್ ಅಂದರೆ ಈ ಇಮೇಲ್ ಆಯ್ತು ಇನ್ನು ಜಿಮೇಲ್ ಆಗಿ ಕನ್ವರ್ಟ್ ಹಾಕೋತೀರಿ. ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕಾಗ್ತೈತೆ ಅಂದ್ರೆ ಈ PR ಎಫರ್ಟ್ ಟೈಪ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಒಂದು ನೆಕ್ಸ್ಟ್ ಅಂತೇಳಿ ಒಂದು ಆಪ್ಷನ್ ಐತ್ರಿ. ಈ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನೋಡ್ರಿ, ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಇದು ಗೂಗಲ್ ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತೈತೆ. ಅಂದ್ರೆ ಎಂಟ್ರಿ ಯುವರ್ ಬರ್ತ್ ಡೇಟ್ ಆ್ಯಂಡ್ ಜೆಂಡರ್ ಅಂತೇಳಿ. ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರದನ್ನ ಒಂದು ಇದನ್ನು ತೊಗೊಂಡಂದ್ರೆ ಬರ್ತ್ ಡೇಟ್, ಬರ್ತ್ ಇಯರ್, ಬರ್ತ್ ಮಂತ್ ಇದನ್ನು ತೊಗೊಂಡಂದ್ರೆ ಅವ್ರದ್ದು 17ನೇ ತಾರೀಕು ಹುಟ್ಟಿದಾರೆ ರೀ, ಮತ್ತು ಮಾರ್ಚ್ ತಿಂಗಳೊಳಗೆ ಹುಟ್ಟಿದಾರೆ. ಆಮೇಲೆ ಅವ್ರದ್ದು ಇಸ್ವಿ ಬಂದು 1975 17 ಮಾರ್ಚ್ 1975 ಅವ್ರದ್ದು ಬರ್ತ್ ಡೇಟ್. ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡಿದ್ವಿ. ಇನ್ನು ಅದು ಫಿಮೇಲ್ ಅಥವಾ ಮೇಲ್ ಅಂತ ಕೇಳ್ತದೆ. ಇನ್ನೊಂದು ಮೇಲ್ ಅಂತ ನಾವು ಇಲ್ಲಿ ಮಾಡಬೇಕಾಗ್ತದೆ. ಮೇಲ್ ಮಾಡಿದ್ವಿ ಅಂದರೆ ಇಲ್ಲಿ ಕೆಳಗಡೆ ಒಂದು ನೋಡ್ರಿ, ಈಗ ಸದ್ಯ ಇಲ್ಲಿ ಬ್ಲೂ ಕಲರ್ ನೆಕ್ಸ್ಟ್ ಅಂತಿತ್ತಲ್ಲ ಅದನ್ನು ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಗೂಗಲ್ ಚೂಸ್ ಯುವರ್ ಜಿಮೇಲ್ ಅಡ್ರೆಸ್, ಪಿಕ್ ಎ ಜಿಮೇಲ್ ಅಡ್ರೆಸ್ ಆರ್ ಕ್ರಿಯೇಟ್ ಯುವರ್ ಓನ್ ಅಂತ ಕೊಟ್ಟೈತಿ. ಅಂದ್ರೆ ಇವು ಎರಡು ಅನ್ಕು ಇವ್ರು ಕೊಟ್ಟಿರ್ತಾರೆ ರೀ
ಈಗ ನೋಡ್ರಿ ಸ್ವಲ್ಪ ತೋರಿಸ್ತೇನೆ ಈಗ. ಫಸ್ಟ್ ಒನ್ effort@spr@gmail.com ಅಂತೈತಿ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ prefforts@gmail.com ಅಂತೈತಿ. ಬೇಡಪ್ಪ ಅಂದ್ರೆ ನಾವು ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಂತ ಇರ್ತದೆ. ಇಲ್ಲಿ ಏನೈತಿ ನನಗೇನು ಅನ್ಸಾಯ್ತು ಅಂದ್ರೆ PR efforts ಅಂದ್ರೆ ಸೆಕೆಂಡ್ ಒನ್ ಏನೈತಲ್ರಿ, ಇದು ನಮ್ಗೆ ಭಾಳ ಚಲೋ ಅನ್ಸಾಯ್ತು ರೀ. ಅಂದರೆ ಈಸಿಲಿ ನಮಗೆ ನಮ್ದು ಜಿಮೇಲ್ ಅಕೌಂಟ್ ನಾವು ಹೇಳ್ಬೋದು. ಆ ಪ್ರಕಾರ ಏನು ಮಾಡ್ರಿ, ಇದು ನಾವು PR effortನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮ್ಯಾಗ ಪ್ರೆಸ್ ಮಾಡಿ ಅಂತಂದ್ರೆ ಇಲ್ಲೊಂದು ಇದು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್. ಇದು ಕೇಳಾಯ್ತು ರೀ. ಸ್ಟ್ರಾಂಗ್ ಪಾಸ್ವರ್ಡ್ ಅಂದ್ರೆ ಹೆಂಗೆ ರೀ, ಇದು ನಮಗೆ ಗೊತ್ತಾ. ಈ ಪಾಸ್ವರ್ಡ್ ಏನೈತ್ರಲ್ಲ ಅಂದ್ರೆ ಇದ್ರಾಗ ಒಂದು ಥೋಡಿ ಕ್ಯಾರೆಕ್ಟರ್ಸು ಬರ್ತಾವ್ರಿ, ಒಂದು ನ್ಯೂಮರಿಕ್ ಇವು ಬರ್ತಾವ್ರಿ, ಒಂದು ಥೋಡಿ ಸಿಂಬಾಲ್ಸು ಬರ್ತಾವೆ. ಆ ಟೈಪ್ ಆದಂಥ ಒಂದು 8 ಈಗ ನಾವು ಇವನ್ನ ಹಾಕ್ಬೇಕಾಗ್ತದೆ ರೀ. ಈಗ ನಾ ಬೇರೆ ಬೇರೆ ಹಾಕಿ ನೋಡತ್ತೇನೆ ರೀ, ಬಟ್ ಅವ ಆಲ್ರೆಡಿ ಐತನ ನಾ ಅದ್ರದ್ದು ತಗೋವಲ್ ತೆಗಿತ್ರಿ. ಬಟ್ ಇಲ್ಲಿ ಮತ್ತೊಂದು ನಾವು ಹೊಸದ ಕ್ರಿಯೇಟ್ ಮಾಡತ್ತೇನೆ ರೀ. ಈ ಪಾಸ್ವರ್ಡ್ ಮಾತ್ರ ನಿಮಗೆ ಕಂಪಲ್ಸರಿ ನೆನಪಿನಾಗ ಇಟ್ಕೋಬೇಕ್ರಿ. ಇಲ್ಲಿ ಎಲ್ಲರೂ ಒಂದು ಕಡೆ ಬರೆದು ಇಟ್ಕೋಬೇಕ್ರಿ. ಹಾಂ ನೋಡ್ರಿ, ಎದ್ದು ಓಕೆ ಮಾಡಿರ್ಬೇಕು. ಈಗ ನಮ್ದೇನಾಯ್ತು ರೀ PR efforts ಅಂತೇಳಿ ಓಕೆ ಆತ್ರಿ. ಈಗ ಏನಂತ ಗೂಗಲ್ ಮೇಲ್ ಅಕೌಂಟ್ ರೆಡಿ ಆತ್ರಿ. PR efforts@gmail.com ಅಂತೇಳಿ ಇದಿಷ್ಟು ಓಕೆ ಆತಂದ್ರೆ ನೆಕ್ಸ್ಟ್ ಇಲ್ಲಿ ಏನು ಕಾಣಿಸ್ತೈತಿ ಪ್ರೆಸ್ ಮಾಡಿಬಿಟ್ಟು ಅಂತಂದ್ರೆ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರ್ತಾವ್ರಿ. ಇವನ್ನೆಲ್ಲ ನಾವು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಬಿಟ್ಟು ಹೋಗ್ಬೇಕಾಗ್ತದೆ ರೀ. ಇದನ್ನೊಂದು ಸ್ವಲ್ಪ ನಾವು ಮೂವ್ ಮಾಡೋಣ್ರಿ ಮೇಲ್ಗಡೆ. ಆಮೇಲೆ ಇಲ್ಲಿ ಐ ಅಗ್ರಿ ಅಂತ ಐತಿ ನೋಡ್ರಿ. ಐ ಅಗ್ರಿ ಮೇಲೆ ಜಸ್ಟ್ ಒಂದು ಟಚ್ ಮಾಡಿದ್ವಿ ಅಂತಂದ್ರೆ ಇದೆಲ್ಲ ನಿಮ್ಮ ಇನ್ಫಾರ್ಮೇಷನ್ನ ಅಗ್ರಿ ಆಗಿದ್ದೀನೋ ನನಗೆ ನೀವು ಇಮೇಲ್ ಇದು ಜಿಮೇಲ್ ಈ ಜಿಮೇಲ್ ಕನ್ವರ್ಟ್ ಆಗಿ ಬರ್ತದೆ ರೀ. ಇಲ್ಲೊಂದು ಮೇಲ್ಗಡೆ ಇದು ಕಾಣಿಸ್ತಾ ಐತೆ ನೋಡ್ರಿ, ಒಂದು ಸಿಂಬಾಲ್ ಕಾಣಿಸ್ತಾ ಐತೆ ನೋಡ್ರಿ, ಯಾವ್ದು P ಅಂತೇಳಿ. ಅಂದ್ರೆ ಆಲ್ರೆಡಿ ನನ್ನೊಂದು PK efforts ಅಂತ ಐತೆ ಅಲ್ಲಿ P ಕಾಣಿಸೋದೈತ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ನೀವು ಜಸ್ಟ್ ಪ್ರೆಸ್ ಮಾಡ್ರಿ ಅಂತಂದ್ರೆ ಈಗ ಆಲ್ರೆಡಿ ನಾವೇನು PR efforts ಅಂತ ಮಾಡಿದ್ವಿ. ಈಗ ನಮ್ಮ ಫಸ್ಟ್ ಮ್ಯಾಲೆ ಕಾಣಿಸೋದು PK efforts ರೀ. ಇಲ್ಲಿ ಕೆಳಗಡೆ ಕಾಣಿಸ್ತೈತಿ ನೋಡ್ರಿ PR efforts ಅಂತೇಳಿ. ಇದನ್ನು ನೀವು ಪ್ರೆಸ್ ಮಾಡ್ರಿ ಅಂತಂದ್ರೆ ಈ ನಂದು PK effort ಐತಲ್ರಿ, ಅಲ್ಲಿ ನಿಮ್ಮದು PR effort ನಿಮ್ಮದೇ ಆದಂಥ ಒಂದು ಹೊಸ ಯೂಟ್ಯೂಬ್ ಚಾನಲ್ PR efforts ಅನ್ನೋದು ಒಂದು ಜಿಮೇಲ್ ಕ್ರಿಯೇಟ್ ಆತ್ರಿ. ಓಕೆ, ಇಲ್ಲಿ ಮೇಲ್ಗಡೆ ಬತ್ ನೋಡ್ರಿ PR ಅಂತೇಳಿ ಪುನೀತ್ ರಾಜ್ಕುಮಾರ್. ಓಕೆ, PR ಅಂತ ಗೊತ್ತು. ಇಲ್ಲಿ ಗೂಗಲ್ ಅಕೌಂಟ್ ಸ್ಟಾರ್ಟ್ ಆಯ್ತು. ಇದೇನು ನಿಮ್ಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅದು ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೋಡ್ರಿ ಈಗ ನಮ್ದು ಗೂಗಲ್ ಅಕೌಂಟ್ PR efforts ಅಂತ ಬಂತು. ಓಕೆ, ಇನ್ನು ಸ್ವಲ್ಪ ನೀವೆಲ್ಲ ಹೋಮ್ ಮತ್ತು ಪರ್ಸ್ನಲ್ ಇನ್ಫಾರ್ಮೇಷನ್ ಇನ್ನೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿಕೊಡ್ರಿ. ಇದರ ಡೇಟ್ ಆಫ್ ಬರ್ತ್, ಮೇಲ್, PR efforts ಜಿಮೇಲ್ ಎಲ್ಲ ಬರ್ತದೆ ರೀ. ಆಮೇಲೆ ಉಳಿದದ್ದೆಲ್ಲ ಇದನ್ನ ಹಾಕ್ಬೇಕಾಗ್ತದೆ. ಅದನ್ನ ಯೂಟ್ಯೂಬ್ ಸ್ಟಾರ್ಟ್ ಆಗ್ಬೇಕು, ನಿಮ್ಮ ಚಾನಲ್ ಕ್ರಿಯೇಟ್ ಆಗ್ಬೇಕು, ಅವನ್ನೆಲ್ಲ ಹೆಂಗೆ ಹಾಕೋದು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ. ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ನಾವು ನಮ್ಮ ಹುಡುಗರನ್ನ ಶಾಲೆಗೆ ಹಚ್ಬೇಕಾತಂದ್ರೆ ನಮಗೊಂದು ಹೆಸರು ಅನ್ನೋದು ಬೇಕಾಗ್ತದಲ್ಲ, ಆ ಟೈಪ್ ಇದನ್ನು ನಾವು ಯೂಟ್ಯೂಬ್ ಚಾನಲ್ಗೆ ಒಂದು ಹೆಸರು ಕೊಡಬೇಕಾಗಿತ್ತು ರೀ. ಆ ಪ್ರಕಾರ ನಾವಿಲ್ಲಿ PR efforts ಅಂತೇಳಿ ಒಂದು ಹೊಸ ಜಿಮೇಲ್ ಕ್ರಿಯೇಟ್ ಮಾಡಿದ್ದೀವಿ ರೀ. ಮತ್ತು ಆ ಪ್ರಕಾರ ಅದನ್ನು ಯೂಟ್ಯೂಬ್ನಾಗ ಹೆಂಗೆ ನಾವು ಆ್ಯಡ್ ಮಾಡೋದು ಇಲ್ಲೊಂದು ಸ್ವಲ್ಪ ನಾವೆಲ್ಲ ಚೆಕ್ ಮಾಡ್ಕೊಂಡ್ರಿ. ಇಲ್ಲಿ ನೋಡ್ರಿ ನೇಮ್ ಬತ್ರಿ PR efforts ಅಂತೇಳಿ. ಇದೇನು ನಿಮ್ಗೆ ಲೈಕ್ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಈಗ ನೋಡ್ರಿ ಹೊಸ ಯೂಟ್ಯೂಬ್ ಚಾನಲ್ಗೆ ಜಸ್ಟ್ ಎ ಮಿನಿಟ್ ಹೊಸ ಸೆಟ್ಟಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಇದೇನು ನಿಮ್ಗೆ ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.